ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಠ ಆರೋಸಿದ್ನಿಕ್ಕಿದ್ದ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ನ ನೋಡ್ರಿ. ಏನಾದರೂ ಗೈಡೆನ್ಸ್ ಸಿಗ್ತತಾ ಈ ರೀಡಿಂಗಿಂದ ನನ್ನ ಈ ಪರಿಸ್ಥಿತಿಗೆ ಅಂತ ನೋಡ್ರಿ. ಏನಾದರೂ ಒಂದು ಗೈಡೆನ್ಸ್ 100% ಸಿಕ್ಕೇ ಸಿಗ್ತತಿ. ಸೊ ಇವತ್ತಿನ ರೀಡಿಂಗಿನ ಟಾಪಿಕ್ ಏನಂದ್ರೆ, ತಡರಾತ್ರಿಯಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. ಮಿಡ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಮಿಡ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. Midnight thoughts of your person. Midnight thoughts of your person. ತಡರಾತ್ರಿಯ ಭಾವನೆಗಳು ನಿಮ್ಮ ವ್ಯಕ್ತಿಯದು. ನಿಮ್ಮ ಬಗ್ಗೆ ನಿಮ್ಮನ್ನು ಒಂಥರ ದೇವತೆ ಅನ್ಕೊಂತಾರ. ನೀವು ಒಂಥರ ಗುಡ್ ಲಕ್ ಅವರಿಗೆ. ಓಕೆ, ನಿಮ್ಮನ್ನ ಗುಡ್ ಲಕ್ ಅನ್ಕೊಂಡಾರ ಅವರು. ನಿಮ್ಮ ಜೀವನದಾಗ ಅವ್ರ ಜೀವನದಾಗ ಬಂದಿದ್ರ, ನೀವು ಅವ್ರ ಜೀವನಕ್ಕೆ ಹೋಗಿದ್ದಕ್ಕೆ ಅವ್ರದ್ದು ಜೀವನದಾಗ ಒಂಥರ ಗುಡ್ ಲಕ್ ಬಂದಂಗೆ. ಒಂದು ಒಳ್ಳೇದು ನನ್ನ ಜೀವನದಾಗ ಏನು ಒಳ್ಳೇದಾತಂದ್ರೆ ಈ ವ್ಯಕ್ತಿ ನನ್ನ ಜೀವನಕ್ಕೆ ಬಂದಾರ, ಆ ರೀತಿ ನಿಮ್ಮನ್ನು ಫೀಲ್ ಮಾಡ್ತಾರೆ. ನೀವು ಭಾಳ ದೂರದೃಷ್ಟಿ ಇರೋರು ಅನ್ಕೊತೀರಿ, ಅಥವಾ ಏನಂತಿರಲ್ಲ, ಏನೇ ಮೆಸ್ಸಪ್ ಆಗಲಿ ಜೀವನದೊಳಗೆ, ಮೆಸ್ಸಪ್ ಇನ್ ದ ಸೆನ್ಸ್ ಏನೇ ಗಡ್ಬಡ್ಗಳಾಗಲಿ, ಹೆಚ್ಚು ಕಮ್ಮಿ ಆಗಲಿ, ಒಂದು ಕಷ್ಟ ಬರಲಿ ಸುಖ ಬರಲಿ, ಯಾರು ಏನಾರ ಒಂದು ಕಗ್ಗಂಟೆ ಟೈಪ್ ಏನಾರ ಒಂದು ಪರಿಸ್ಥಿತಿ ಬರಲಿ ಮನೆ ಒಳಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ, ಅದನ್ನೆಲ್ಲ ನೀವೇನಂತೀರಿ ಕ್ಲೀನ್ ಮಾಡಂದ್ರೆ ಸೆನ್ಸ್ ಟಕ್ ಟಕ್ ಅಂತನೆಲ್ಲ ಕ್ಲಿಯರ್ ಮಾಡೋಂಥ ವ್ಯಕ್ತಿ ಅರ್ಥ ನಿಮ್ಮ ಹತ್ರ ಐತಿ ಅಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ನೀವು ಹೆಂಗೆ ಒಂಥರ ಒಂದು ಕೆಲವೊಂದು ಕ್ಲಿಷ್ಟಕರವಾದಂಥ ಕೆಲವೊಂದು ಪರಿಸ್ಥಿತಿಗಳನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ, ಎಷ್ಟು ನಿಮ್ಗೆ ಬುದ್ಧಿಶಕ್ತಿ ಐತಿ, ನಿಮ್ಗೆ ಎಷ್ಟು ಅಡ್ಜಸ್ಟಬಲ್ ಆಗೋಂಥದ್ದು ನಿಮ್ಮ ಕಡೆ ಗುಣ ಐತಿ, ನಿಮ್ಗೆ ಒಂದು ಕೇರಿಂಗ್ ನೇಚರ್ ಐತಿ. ಅವೆಲ್ಲ ಈಗ ಅವರಿಗೆ ರಾತ್ರಿ ಮಲ್ಕೊಂಡಾಗ ನಿಮ್ಮ ಬಗ್ಗೆ ನೆನಪು ಆಗ್ತದವು. ನಿಮ್ಮನ್ನು ಮಿಸ್ ಮಾಡ್ಕೊತದಾರ, ಭಾಳನ ಮಿಸ್ ಮಾಡ್ಕೊತದಾರ. ನೀವು ಭಾಳ ಚಂದನೂ ಇರಬೇಕು, ನಿಮ್ಮ ಬಾಡಿನೂ ಮಿಸ್ ಮಾಡ್ಕೊತದಾರ ಅವರು. ಎಸ್, ನಿಮ್ದು ಅಟ್ರಾಕ್ಷನ್ ಆಗಿ ಸೊ ಫಿಸಿಕಲಿನೇ ನಿಮ್ಮನ್ನು ಮಿಸ್ ಮಾಡ್ಕೊತದ ಅದಾರೆ. ಭಾಳ ಬುದ್ಧಿವಂತರದಿರ ಅನಿಸ್ತೈತಿ ನೀವು. ಅದನ್ನು ಅವರಿಗೆ ಅನ್ನಿಸ್ತೈತಿ. ನೀವು ಭಾಳ ಅಂದರೆ ಎಲ್ಲರ ಜೊತೆಗೂ ಇರಬೇಕು, ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ಬೇಕು. ಕೂಡಿ ಬಾಳ್ದಳೆ ಸ್ವರ್ಗ ಸುಖ ಅಂತಾರಲ್ಲ, ಆ ಟೈಪ್ ವ್ಯಕ್ತಿತ್ವ ನಿಮ್ದು ಇರಬೇಕು. ಭಾಳ ಸ್ಪಿರಿಚುವಲ್ ಪರ್ಸನ್ ಅದಿರಿ ನೀವು, ಕ್ರಿಯೇಟಿವಿಟಿ ಅದಿರಿ. ಆಮೇಲೆ ಭಾಳ ಏನಂತೀರಿ, ಅಬ್ಸರ್ವೇಷನ್ ಭಾಳ ಚೆನ್ನಾಗಿ ಮಾಡ್ತೀರ ಅನಿಸ್ತೈತಿ. ಅಥವಾ ನಿಮ್ಮನ್ನು ಅವರು ಭಾಳ ಅಬ್ಸರ್ವ್ ಮಾಡ್ತಿದಾರೆ. ನೀವು ಏನು ಮಾಡ್ತಿದ್ರಿ, ಎಲ್ಲಿ ಹೋಗ್ತಿದ್ರಿ, ನಿಮ್ಮನ್ನು ವಾಶ್ ಮಾಡಕತ್ತಾರ ಈಗ. ಡಿ ಪಿ ಎಲ್ಲೇ ಹೇಳ್ತೀರಿ, ಸ್ಟೇಟಸ್ ಏನು ಹಾಕೊತೀರಿ, ನಿಮಗೆ ಗೊತ್ತಿಲ್ಲ ಅದು. ಭಾಳ ಕ್ಲವರ್ ಅಂದರೆ ಕ್ಲಿಯರ್ ಅದಿರಿ ನೀವು. ಎಲ್ಲ ನಿಮ್ಗೆ ಏನಾರ ಬೇಕಂದ್ರೆ ಕ್ಲಾರಿಟಿ ಬೇಕು. ನಿಮ್ಗೆ ಕ್ಲಾರಿಟಿಯಾಗಿ ಮಾತಾಡೋ ವ್ಯಕ್ತಿ ಇದೀರಿ ನೀವು. ನಿಮ್ದು ಇಂಟ್ಯೂಷನ್ಸ್ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾವ ಅನಿಸ್ತೈತಿ. ನೀವೇನಾರ ನೀವು ಹೇಳಿದ್ದೆಲ್ಲ ಆಗ್ತಾವ ಅನಿಸ್ತೈತಿ. ನೀವೇನಾರ ಒಂದು ಮಾಡಿಬಿಡ ಅಂದ್ರೆ ಅವ್ರು ಮಾಡಿದ್ರಂದ್ರೆ ನೀವು ಮಾಡ್ಬೇಡ ಅಂದ್ರೆ ಮಾಡಿದ್ರಂದ್ರೆ ಅದು ಏನಾಗಬೇಕು ಅದಾಗಿರ್ತೈತಿ ಹಿಂಗೆ. ಸೊ ಈಗ ಅವರು ನಿಮ್ಮನ್ನು ವಾಶ್ ಮಾಡ್ತಿದ್ದಾರೆ. ಅಂದರೆ ಹೇಳಿದ್ನಲ್ಲ, ಏನು ಡಿ ಪಿ ಇಟ್ಟಿರಿ, ಎಲ್ಲಿ ಸ್ಟೇಟಸ್ ಏನು ಹಾಕಕತ್ತೀರಿ, ಇನ್ಸ್ಟಾಗ್ರಾಮ್ನಾಗ ಏನು ಪೋಸ್ಟ್ ಮಾಡಕತ್ತೀರಿ. ಮ್ಯಾಮ್ ನಮ್ಮನ್ನು ಬ್ಲಾಕ್ ಮಾಡ್ಯಾರ್ರಿ ಅವರು, ನಮ್ದು ಏನಿಲ್ಲ ರೀ, ಕಾಂಟ್ಯಾಕ್ಟ್ ತೆಗೆದುಬಿಟ್ಟಾರ್ರಿ, ಬೇರೆಯವ್ರಿಗೆ ಎಲ್ಲಿಂದ ಮಾಡಿರ್ತಾರೆ ಅವರು. ನಿಮಗೆ ಗೊತ್ತಾಗಬೇಕಂತ ಏನು ರೂಲ್ಸ್ ಇಲ್ಲದ. ಭಾಳ ಪ್ರಾಕ್ಟಿಕಲಾಗಿ ವಿಚಾರ ಮಾಡ್ತೀರ ಅನಿಸ್ತೈತಿ. ಬಟ್ ಅದ್ರಂಗನೇ ಭಾಳ ಸ್ಪಿರಿಚುವಲ್ ಪರ್ಸನ್ ಅದಿರಿ. ಅಂದರೆ ಸ್ಪಿರಿಚುವಲ್ ಪರ್ಸನ್ ಅಂದ್ರೆ ಭಾಳ ಸತ್ಯ ಧರ್ಮ ನ್ಯಾಯಪರ ಯಾರು ಇರ್ತಾರಲ್ಲ ಜಾಸ್ತಿ ಇರ್ತಾರೆ ಅವ್ರು ಸ್ಪಿರಿಚುವಲ್ ಇದ್ದಾರೆ. ಆ ರೀತಿ ಪ್ರಾಕ್ಟಿಕಲ್ ಅಂದರೆ ಈಗ ಪರಿಸ್ಥಿತಿಗೆ ಏನು ಬೇಕು, ಇದು ನಿಮಗೆ ಬೇಕಾದ್ರೆ ಹಿಂಗೆ ಕರೆಕ್ಟ್ ಇರ್ತಾರಲ್ಲ, ನ್ಯಾಯಬದ್ಧವಾಗಿ ಹಂಗೆ. ನೀವು ಹೆಂಗೆ ಸ್ಟ್ರಾಂಗ್ ಅದಿರಿ ಅಂದರೆ ಎಷ್ಟು ಸ್ಟ್ರಾಂಗ್ ಕಾಣ್ತಿರಲ್ಲ ಅಷ್ಟ ಒಳಗೆ ನೀವು ಅಷ್ಟು ಸಾಫ್ಟ್ ಅದಿರಿ ಅಂತಲೇ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಸೊ ಇಲ್ಲಿ ಫಿಸಿಕಲ್ ಬಗ್ಗೆ ಹೇಳಿದರೆ ನೀವು ಹೊರಗೆ ಹೆಂಗೆ ಸ್ಟ್ರಾಂಗ್ ಕಾಣ್ತಿರ್ಬೇಕು, ಬಟ್ ನಿಮ್ಮ ಅಟ್ರಾಕ್ಷನ್ದು ನೀವು ಎಷ್ಟು ಸಾಫ್ಟ್ ಇದ್ದೀರಿ ಅಂತಲೇ ಅವರಿಗೆ ಫೀಲ್ ಮಾಡ್ಕೊತಿರ್ಬೇಕು ತಡರಾತ್ರಿಯಲ್ಲಿ. ನಿಮ್ಮನ್ನು ನಂಬಬಹುದು,
ನಿಮ್ಮನ್ನು ಅಂದರೆ ನೀವು ಟ್ರಸ್ಟ್ ವರ್ದಿ ಪರ್ಸನ್. ಓಕೆ, ಭಾಳ ಪ್ಯೂರ್ ಅದಿರ ಅನಿಸುತ್ತೆ ನೀವು, ಅಂದರೆ ಪ್ಯೂರ್ ಹಾರ್ಟ್ ಇರೋ ಪರ್ಸನ್ ಅಂತಂದ್ರೆ ನಿಮ್ಮ ಬಗ್ಗೆ ಅವ್ರಿಗೆ ಫೀಲಿಂಗ್ ಬರ್ತಾ ಐತಿ. ಒಂಥರ ಮೈ ನಿಮ್ಮ ನೆನೆಸ್ಕೊಂಡ್ರೆ ಮೈ ಒಳಗೆ ಮೀನು ಹೊಡಿತೈತೆ ಅಂತಾರಲ್ಲ, ಆ ಟೈಪ್ ಈಗ ಅವರಿಗೆ ಅನ್ನಿಸ್ತಾ ಇತ್ತು ನೋಡ್ರಿ ತಡರಾತ್ರಿ ಒಳಗೆ. ಓಕೆ, ಬಟ್ ನೀವು ಭಾಳ ನಾಚಿಕೆ ಸ್ವಭಾವ ಅನಿಸ್ತೈತಿ. ಭಾಳ ಶಾಯಿ ನೇಚರ್ ಅದ್ರಿ ಅನಿಸ್ತೈತಿ. ನೀವು ಏನೇನೋ ಬಿಟ್ಕೊಡಲ್ಲ, ಏನೇನೋ ಮಾತಾಡೋ ಮುಂದೆ ಕೆಲವೊಂದು ವಿಷಯಗಳಿಗೆ ಎಲ್ಲನೂ ಎಕ್ಸ್ಪ್ರೆಸ್ ಮಾಡುವಂಥರ ಅಲ್ಲ. ನೀವು ಸ್ಟ್ರಾಂಗ್ ಅದಿರಿ, ಎಲ್ಲದಿರಿ ಕರೆಕ್ಟ್. ಅಂದರೆ ಎಮೋಷ್ನಲಿ ಬಂದಾಗ ನಿಮ್ದೇನಿದ್ರಿ ಒಂದು ಪ್ರವೇಶಿ ಅಂತ ಹಿಂಗೆ ಬಂದಾಗ ನೀವು ಮನಸ್ಸೊಳಗಿದ್ದನ್ನೆಲ್ಲ ಎಲ್ಲನೂ ಬಿಟ್ಕೊಡಲ್ಲ, ಹೇಳಲ್ಲ. ಅರ್ಥ ಮಾಡ್ಕೊರಿ ಅಂತ ನಿಮ್ದು ಅರ್ಥ, ಅಂದ್ರೆ ಎದುರಿಗಿರೋ ಅರ್ಥ ಮಾಡ್ಕೊಳ್ಳಿ ಅಂತ ನೀವು ಕಾಯ್ತೀರಿ. ಅಂಥ ವ್ಯಕ್ತಿತ್ವ ಅಂತ ನಿಮ್ಮ ಬಗ್ಗೆ ಅವರು ವಿಚಾರ ಮಾಡ್ತಿದ್ದಾರೆ. ಏನೇ ವಿಚಾರ ಮಾಡಿದರೆ ಅದರೊಳಗೆ ಏನಾದ್ರೆ ಒಂದು ಆಳವಾಗಿ ವಿಚಾರ ಮಾಡಿ ಅದಕ್ಕೊಂದು ಡಿಸಿಷನ್ ತೊಗೊಳಂಥದ್ದು. ಏನೋ ಒಂದು ಹೇಳಕತ್ತೀರಂದ್ರೆ ಅದಕ್ಕೊಂದು ಡೀಪಾಗಿ ಒಂದು ಅರ್ಥ ಇರ್ತೈತಿ ಅಂತಲೇ ಅರ್ಥ. ಅಂದ್ರೆ ಆ ರೀತಿ ನಿಮ್ಮದು ವ್ಯಕ್ತಿತ್ವ ಐತಿ ಅಂತ ನಿಮ್ಮ ಬಗ್ಗೆ ಅವ್ರಿಗೆ ಫೀಲ್ ಆಗ್ತಾ ಐತಿ. ನೀವಂದ್ರೂ ಭಾಳ ವ್ಯಾಲ್ಯೂಬಲ್ ಪರ್ಸನ್. ನೀವು ಅವ್ರ ಜೀವನಕ್ಕೆ ಮಾತ್ರ ನೀವು ಭಾಳ ವ್ಯಾಲ್ಯೂಯಬಲ್ ಪರ್ಸನ್. ನೀವು ಸೊ ತಡರಾತ್ರಿಯ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿದ ಏನದೋ ನಿಮ್ಮ ಮೇಲೆ ನೋಡೋಣ. ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ದಾರೆ. ಒಂದು ಒಳ್ಳೆ ಟೈಮ್ ಬರಲಿ, ನಾನು ನಿಮ್ಗೆ ಅಂದರೆ ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಬಗ್ಗೆ, ನಾನು ಏನೇನು ಬಗ್ಗೆ ಫೀಲ್ ಮಾಡ್ಕೊತಿದ್ದೀನಿ ಈಗೆಲ್ಲ ಅಂತಂದು. ಅದು ಒಂದು ಒಳ್ಳೆ ಟೈಮಾಗಿ ಕಾಣ್ತಿದ್ದಾರೆ. ಅಥವಾ ಇನ್ನೂ ಭಾಳ ನಾನು ಕೆಲವೊಬ್ಬರಿಗೆ ನಾನು ವೇಟ್ ಮಾಡಿಸ್ಬಾರ್ದು ನಿಮ್ಮನ್ನು. ನಂದು ಏನೈತಲ್ಲ ಹೇಳ್ಕೊಂಬಿಡ್ಬೇಕು. ನಂದು ಇದನ್ನು ನಿಮ್ಗೆ ಮನಸ್ಸಿಂದ ನಾವೇನು ಕೂತ್ಕೊಂಡು ಓಪನ್ನಾಗಿ ಮಾತಾಡಬೇಕು. ಇನ್ನು ಪೋಸ್ಟ್ಪೋನ್ ಮಾಡ್ಕೊತ ಹೋಗೋದ್ರಾಗ ಅರ್ಥ ಇಲ್ಲ ಅಂತಲೇ ಕೆಲವೊಬ್ಬರಿಗೆ ಅನ್ನಿಸ್ತಾ ಐತಿ. ಯಾಕಂದ್ರೆ ಅದು ಪೋಸ್ಟ್ಪೋನ್ ಮಾಡ್ಕೊತ ಹೋದಾಗ ನಾ ಅಂದ್ರೆ ಮನಸ್ಸೊಳಗೆ ಇಟ್ಕೊಂಡಂಗೆ ಅದು ನಮ್ಮನ್ನು ಕೊರಿತೈತೆ ಹೊರತು ರಿಲೇಷನ್ಶಿಪ್ಪನ್ನು ಸರಿ ಅಂತೂ ಮಾಡಲ್ಲ. ಕೆಲವೊಬ್ರಿಗಿಲ್ಲೇ ನಿಮ್ಮನ್ನೆಲ್ಲ ಕಳ್ಕೊಂಡ್ಬಿಡ್ತೇನೆ ನಾ ಹೇಳಿಲ್ಲ ಅಂತ ಒಂದು ಎನರ್ಜಿಲಿ ಕಾಣಾಕತ್ತದ ನನಗೆ. ಫಾಸ್ಟಾಗಿ ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ನನ್ನ ಮನಸ್ಸೊಳಗಿದ್ದು ಹೇಳಬೇಕು. ನಿಮ್ಮ ಕಡೆ ಭಾಳ ಕ್ವಿಕ್ಕಾಗಿ ಬರಬೇಕು ಅಂತಲೇ ಐತಿ ಇಲ್ಲಿ. ಸೊ ಸೆಕ್ಷುವಾಲಿಟಿನೂ ಐತಿ ಇಲ್ಲಿ. ಅದು ಮೈ ಒಳಗೆ ಒಂದು ಬೆಂಕಿ ಹತ್ತೈತೆ ಅಂತಾರಲ್ಲ, ಹಂಗೆ ಹತ್ತೈತಿ ಇಲ್ಲಿ. ನೋಡ್ರಿ ಸಿ ದೇ ಮಿಸ್ ಯು, ದೇ ಲವ್ ಯು. ನಿಮ್ಮ ಬಗ್ಗೆ ಡ್ರೀಮ್ ಮಾಡ್ತಾರೆ, ನಿಮ್ಮ ಜೊತೆಗೆ ಇರ್ಬೇಕಂತನ ವಿಚಾರ ಮಾಡ್ತಾರೆ, ನಿಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತಾರೆ. ನಿಮ್ಮನ್ನು ಆಚೆ ಸ್ವಭಾವನ ಬಿಡಿಸ್ಬೇಕಂತಲೇ ವಿಚಾರ ಮಾಡ್ತಿದಾರಲ್ಲೇ ಕೆಲವೊಬ್ರು. ನಿಮ್ಮ ಜೊತೆಗೆ ಒಂದು ಏನಂದ್ರಿ ಅಡ್ವೆಂಚರಸ್ ಆಗಿ ಒಂದು ಜೀವನ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಇಬ್ಬರು ಒಂದೇನಂತೀರಿ, ಒಂದು ಸೋಲ್ಮೇಟ್ ಎನರ್ಜಿ ಒಳಗೆ ಅಥವಾ ಒಬ್ರಿಗೊಬ್ರು ಪೂರಕವಾಗಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಾವು ಇರಬೇಕು ಅಂತ ನಿಮ್ಮ ಬಗ್ಗೆ ಇಲ್ಲೇ ಭಾಳಾಗಿ ಡೀಪಾಗಿ ನಾವು ವಿಚಾರ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ತಲೆ ಒಳಗೆಲ್ಲ ಪೂರ ಅದ ನಡೆದತ್ತಿಲ್ಲ. ಇಲ್ಲೇ ತಲೆ ಒಳಗೆ ಏನು ನಡೆದತ್ತಿನ ಬಂತು, ಮೈಂಡ್ ಒಳಗೆ ಬಂತು, ಇಲ್ಲಿ ಹಾರ್ಟ್ ಒಳಗೆ ಏನು ನಡೆದತ್ತಿ ಬಂದ ಬಿಡ್ತೀನಿ ನೋಡ್ರಿ. ತಡರಾತ್ರಿಯ ಫೀಲಿಂಗ್ಸ್ ಫಾರ್ ಯು. ಓಕೆ, ಫೀಲಿಂಗ್ಸ್ ನಿಮ್ಮ ವ್ಯಕ್ತಿಯಿಂದ. ಫೋಟೋಸ್ ಇದ್ರೆ ಫೋಟೋಸ್ ನೋಡ್ತಿದಾರ, ಕಿಸ್ ಮಾಡ್ತಿದಾರ. ಓಕೆ, ಭಾಳ ನಿದ್ದಿಗಡ್ಸಾಕತ್ತೀರಿ ಅವ್ರನ್ನ ನೀವು. ಸಡನ್ನಾಗಿ ಹಿಂಗೆ ಮಕ್ಕೊಂಡಿರ್ತಾರಲ್ಲ, ಪಟ್ ಅಂತ ಹಿಂಗೆ ಹೆಚ್ಚಾಕತ್ತಲ್ಲ, ಹಂಗೆ ನಿಮ್ಮ ನೆನಪಾಗ್ತೈತಿ, ನೀವು ಕನಸ್ನ ಬಂದಂಗೆ ಆಗ್ತೈತಿ, ಅಥವಾ ನೀವು ಟಚ್ ಮಾಡ್ದಂಗೆ ಅನಿಸ್ತೈತಿ. ಭಾಳ ಡಿಸ್ಟ್ರ್ಯಾಕ್ಟ್ ಮಾಡಾಕತ್ತೀರಿ. ಅಂದ್ರೆ ನೀವು ಭಾಳ ಅವರಿಗೆ ಏನಂತೀರಿ, ಕನಸೊಳಗೆ ಬಂದು ತೊಂದರೆ ಕೊಡಾಕತ್ತೀರಿ. ಓಕೆ, ಸಿ ಇಲ್ಲೇ ಡವರ್ಸ್ ಕಾರ್ಡ್ ಬಂತು, 2 ಆಫ್ ಕಪ್ಸ್. ಸೋಲ್ಮೇಟ್ ಎನರ್ಜಿ
ಭಾಳ ಅಂದ್ರೆ ಭಾಳ ಇಷ್ಟಪಡಕತ್ತಾರ ನಿಮ್ಮನ್ನ, ಭಾಳ ಅಂದ್ರೆ ಮಿಸ್ ಮಾಡ್ಕೊಳಕತ್ತಾರ. ಎಸ್, ತಮ್ಮ ಭಾವನೆನೆಲ್ಲ ಹೇಳ್ಕೊಬೇಕಂತಲೇ ಇಷ್ಟಪಡ್ತಿದಾರ. ಹಾಂ, ಯಾಕಂದ್ರೆ ನಿಮ್ಮ ಜೊತೆಗಿದ್ರೆ ಭಾಳ ಖುಷಿ ಇರ್ತಾರೆ ಅನ್ನಿಸ್ತವ್ರು. ಹಾಂ, ನಿಮ್ಮಿಬ್ಬರದ್ದು ಏನಂತೀವಿ ಕಂಫರ್ಟಬಿಲಿಟಿ ಭಾಳ ಚೆನ್ನಾಗೈತಿ. ಒಂದು ಏನೈತಿ, ಒಂದು ಟೀಮ್ ವರ್ಕ್ ಆಗಿ ನಾವು ಚೆನ್ನಾಗಿ ಜೀವನ ಮಾಡೋಣ. ಕೆಲವೊಬ್ರು ಏನಾರು ಜಗಳ ಮಾಡ್ಕೊಂಡಿರಿ, ಮನಸ್ತಾಪಗಳು ಮಾಡ್ಕೊಂಡಿರಿ ಅಂದ್ರೆ ವಾಪಸ್ ಬಂದು ಕಾಂಪ್ರಮೈಸ್ ಮಾಡ್ಕೊಳೋ ಅಷ್ಟು ಚಾನ್ಸಸ್ ಭಾಳ ಅದಾವೆ ಇಲ್ಲಿ. ಏನೇ ಚಾಲೆಂಜಸ್ ಬರಲಿ, ಯಾರು ಏನೇ ಅನ್ನಲಿ, ನಾವು ಅದನ್ನು ಎಲ್ಲ ಮೆಟ್ಟಿ ನಿಂತು ಇದನ್ನು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಿ ನಾನು ಏನಂತೀರಿ ತೊಗೊಂಡೋಗ್ಬೇಕು ಜೀವನದಾಗ ಅಂತಂದು ನಿಮ್ಮ ವ್ಯಕ್ತಿ ವಿಚಾರ ಮಾಡ್ತಿದ್ದಾರೆ. ಸೊ ಮೆಸೇಜಸ್ ಏನು ಬರ್ತಾವೆ ನಿಮ್ಮ ವ್ಯಕ್ತಿಯಿಂದ ತಡರಾತ್ರಿ ಒಳಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರಂತ ಲವ್ ಒರಾಕಲ್ಸಿಂದ ನೋಡೋಣ. ಸಮ್ಟೈಮ್ಸ್ ಐ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ನೋಡಿರಿ ಬಂದು ಬಿಡ್ತಾವದ, ನಿಮ್ಮ ನೆನೆಸ್ಕೊಂಡು ಅನ್ಸ್ಕೊಂಡು ನಿದ್ದಿನೇ ಮಾಡಲ್ಲ ಅಂತವ್ರು. ಅಂದ್ರೆ ನೀವು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದೀರ ಅಂತ ನೋಡ್ರಿ. ಐ ಲವ್ ಯು ಅನ್ಕಂಡೀಷ್ನಲಿ. ಏನು ಬ್ಯೂಟಿಫುಲ್ ಅಂದರೆ ಟಾಪಿಕಿಗೆ ತಕ್ಕಂಗೆ ರೀಡಿಂಗ್ಸ್ ಇದು ಕಾರ್ಡ್ ಬಂದು ನೋಡ್ರಿ. ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ, ಭಾಳ ಇಷ್ಟ ಅನ್ಕಂಡೀಷ್ನಲಿ. ಅದಕ್ಕೆ ನಿಸ್ವಾರ್ಥದಿಂದ ನನಗೆ ನಿನ್ನದು ಏನು ಬಯಸ್ಲಾರ್ದಂಗೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಓಕೆ, ನೀ ಏನು ಅಂದ್ಕೊಂಡಿಲ್ಲ. ನನ್ನ ಜೀವನ ಭಾಳ ಖುಷಿ ಇರ್ಬೇಕು, ನೀನು ಬಿಟ್ಟು ಅಂದ್ಕೊಂಡ್ಬೇಕು, ನೀನು ಇಲ್ದಂಗೆ ಅನ್ಕೋಬೇಕು. ಬಟ್ ಹಂಗಿಲ್ಲ ನನ್ನ ಜೀವನ, ನಿನಗೆ ಎದುರಿಗೆ ಏನು ಕಾಣ್ತದಲ್ಲ ಹಂಗಿಲ್ಲ ನನ್ನ ಜೀವನ ಅಂತ ಹೇಳ್ತಿದ್ದಾರೆ. ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್. ನಾವು ನನಗೆ ಸ್ವಲ್ಪ ಹೀಲ್ ಆಗೋಕ್ಕೆ ಟೈಮ್ ಕೊಡು. ಇಲ್ಲಿ ಕೆಲವೊಬ್ರು ಡೈವರ್ಸ್ ಹೋಗಿರ್ಬೇಕು, ಸಪ್ರೇಷನ್ ಆಗಿರಿ. ಸೊ ಅವರಿಗಾಗಿ ಇದು ಮೆಸೇಜ್. ರಾತ್ರಿ ಕುತ್ಕೊಂಡು ನಿದ್ದೆ ಬಂದಿಲ್ಲಲ್ಲ, ಹೆಂಗಿದ್ರು ನಿಮ್ಮ ನೆನಪಾಗಾಗಿ ಅವಾಗ ಇವೆಲ್ಲ ಬರ್ತದೆ. ಐ ಕಾಂಟ್ ಲಿಸನ್ ಟು ಸಾಂಗ್ ದಟ್ ರಿಮೈಂಡ್ ಯು. ನಿಮ್ಮನ್ನು ನೆನಪು ಮಾಡಿಕೊಡುವಂಥ ಯಾವ ಸಾಂಗ್ಸು ನನಗೆ ಕೇಳೋಕ್ಕಾಗಲ್ಲ. ಯಾಕಂದ್ರೆ ಅದನ್ನು ನಿಮ್ಮ ನೆನಪಾದ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ. ನನಗೆ ನೋವು ತಡ್ಕೊಳಕ್ಕಾಗಲ್ಲ, ಈ ನಮ್ಮ ಸಪ್ರೇಷನ್ನ ತಡ್ಕೊಳಕ್ಕಾಗಲ್ಲ. ಸೊ ಲಾಸ್ಟ್ ಕಾರ್ಡ್, ಐ ವಿಶ್ ಐಟ್ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ನಾನು ಗುಡ್ ನ್ಯೂಸ್ ಹೇಳ್ತಾರೆ ಬರ್ತಾರಂತ ಹೇಳಿದೆ. ಹೌದಾ, ಟೈಮಿಗೆ ಕಾಯ್ತದಾರಂತ ನನಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ನಿನಗಾಗಿ. ಸೊ ಆ ಟೈಮಿಗಾಗಿ ನಾನು ಕಾಯ್ತಿದ್ದೇನೆ. ಸೊ ನೋಡಿರಿ, ನಿಮ್ಮ ವ್ಯಕ್ತಿಯಿಂದ ಯಾರ್ಯಾರು ಸಪ್ರೇಷನ್ ಒಳಗದ್ರಿ ಅಥವಾ ನೋ ಕಾಂಟ್ಯಾಕ್ಟ್ ಆಗಿರಿ ಅಥವಾ ಚೆನ್ನಾಗೇ ನೀವು ಎಲ್ಲ ಕಾಂಟ್ಯಾಕ್ಟ್ ಇದ್ರಿ, ಎಲ್ಲ ಇದ್ರೂ ಒಂದು 4 ದಿನ ಮಾತಾಡಿಲ್ಲ, ಬ್ಯುಸಿ ಆಗಿಬಿಟ್ಟಿವ್ರಿ ಅಂದ್ರೆ ನಿಮ್ಗೇನೋ ಒಂದು ಗುಡ್ ನ್ಯೂಸ್ ಹೇಳಬೇಕಂತ ಕಾಯ್ತಿದಾರ. ಯಾಕಂದ್ರೆ ಅವ್ರು ನಿಮ್ಗೆ ಭಾಳ ಮಿಸ್ ಮಾಡ್ಕೊಳಕತ್ತಾರ ಅಂದರೆ ಒಂದು ಹೈಯರ್, ಒಂದು ನಾರ್ಮಲ್ ಲೆವೆಲ್ಕಿಂತ ಹೈಯರ್ ಲೆವೆಲ್ನಾಗ ಮಿಸ್ ಮಾಡ್ಕೊಳಕತ್ತಾರ. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಪಾಯಿಂಟ್ಮೆಂಟ್ ಬೇಕು ಅಂತನ ಮೆಸೇಜ್ ಮಾಡಿರಿ. ಅಂದ್ರೆ ಇದಕ್ಕೆ ಎರಡಕ್ಕೂ ದುಡ್ಡು ಡಿಫ್ರೆನ್ಸ್ ಅದಾವೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.